ನಮ್ಮಿಬ್ಬರಿಗಿಂತ BJP ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಸರ್. ಯಾಕಂದರೆ ಅವ್ರು ತುಂಬ ಕ್ಲಾರಿಟಿಯಲ್ಲಿ ಇದ್ದಾರೆ ನಾಗೇಂದ್ರ ಪ್ರಸಾದ್ ಅವರೇ. ಇಲ್ಲಿ BJP JDS ಅಂತ ಏನು ಭಿನ್ನಾಭಿಪ್ರಾಯ ಇಲ್ಲ, ನೀವಿಬ್ಬರು ಕೂಡ ಒಂದೇ ತಟ್ಟೆಯಲ್ಲಿ ತಿಂತಾ ಇದ್ದೀರಾ. ಐ ಮೀನ್ ನೀವು ಮೈತ್ರಿಯಲ್ಲಿದ್ದೀರಾ. ಈಗ ಏನು ಅದೇನೋ ಮಾಡಿದ್ದಾರೆ, ಏನು ಹೇಳಿ, ಕರ್ನಾಟಕದ ಅತ್ಯಗತ್ಯ ತುಂಬ ಇದೆ, ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಾ ಇದೆ, ಆ ಪವರ್ ಕ್ಯಾಪಿಟಲ್ ಅದು ಎನಿ ಪವರ್ ಆಗಿರ್ಬೋದು, ಅದು ಮನಿ ಪವರ್ ಆಗಿರ್ಬೋದು, ಮಜಲ್ ಪವರ್ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಪವರ್ ಆಗಿರ್ಬೋದು, ಎಲ್ಲ ಥರ ಪವರ್ಗೆ ಕರ್ನಾಟಕವನ್ನು ಹೈಕಮಾಂಡ್ ಎದುರು ನೋಡ್ತಾ ಇರುತ್ತೆ. ಹೀಗಾಗಿ ಒಂದು ಎಕ್ಸ್ ಖಾತೆಯಲ್ಲಿ BJP ಪಾರ್ಟಿ ಬರ್ಕೊಂಡಿರೋದೇನು ಅಂತಂದರೆ, ಸಚಿವರಾದ ಖುಷಿಗೆ ದೆಹಲಿ ಹೈಕಮಾಂಡ್ ಭೇಟಿಯಾಗಿ ಕಪ್ಪ ಕಾಣಿಕೆ ಸಲ್ಲಿಸುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಯಾರಿಗೆ? ನಾಗೇಂದ್ರ ಅವರಿಗೆ. ಯಾಕೆ ಅಂತಂದರೆ CBI ಆರೋಪ ಪಟ್ಟಿಯಲ್ಲಿ VIP ಆರೋಪಿಯಾಗಿರುವ ನಾಗೇಂದ್ರರಿಗೆ ಜನಪ್ರತಿನಿಧಿ ನ್ಯಾಯಾಲಯ ದೆಹಲಿಗೆ ತೆರಳಲು ಅನುಮತಿ ನಿರಾಕರಿಸಿದೆ. ಸೊ ಕಪ್ಪ ಕಾಣಿಕೆ ಅರ್ಪಿಸುವುದಕ್ಕೆ ಪಾಪ ದೆಹಲಿಗೂ ಹೋಗಕ್ಕಾಗ್ತಾ ಇಲ್ಲ ನಾಗೇಂದ್ರ ಅವರಿಗೆ ಅಂತ ಬರ್ತಿದ್ದಾರೆ. ಖಂಡಿತ ತಾವು ಮಾತಾಡಿದ್ದು ಮತ್ತು ಸನ್ಮಾನ್ಯ ವಿಜಯ್ ಸರ್ ಅವರು ಮಾತಾಡಿದ್ದು ಎರಡೂ ಕೂಡ ಒಂದೇ ರೀತಿಯಾದಂಥ ಒಂದು ಉತ್ತರವನ್ನು ಕೊಡುತ್ತೆ. ನೋಡಿ, ಒಂದು ಮಾತನ್ನು ಹೇಳ್ತಿದ್ದೀನಿ, ಮೊದಲು 3 ವರ್ಷಗಳ ಕಾಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವರು ಯೋಚನೆ ಮಾಡ್ದೇನೆ ಬರೀ ಅಧಿಕಾರ CM ಚೇಂಜ್ ಅಂತ ಬಂದರು. ಯಾವಾಗ CM ಸುಖವಾಗಿ ಆಯಿತು ಹಾಗೆ ಹೀಗೆ ಅಂತ ಹೇಳಂಥ ಸಂದರ್ಭದಲ್ಲಿ ಮೊದಲು ಪಟ್ಟಿಯಲ್ಲಿ ಏನೊಂದು ಶಾಸಕರನ್ನು ಮಾಡಿದ್ರು, ಒಲ್ಲದ ಮನಸ್ಸಿನಿಂದ ಕೊಟ್ಟಿರ್ತಕ್ಕಂಥ ಖಾತೆಗಳು, ಒಲ್ಲದ ಖಾತೆಗಳು ತಗೊಂಡ್ರು. ಇಲ್ಲಿ ಏನಾಗಿದೆ ಅಂತಂದ್ರೆ ಪೇಮೆಂಟ್ ಅಂತಕ್ಕಂಥ ಪದ ತಾವೇನು ಬಳಕೆ ಮಾಡ್ತಾ ಇದ್ದೀರಾ? ಅಲ್ಲಲ್ಲ, ನಾವ್ಯಾರು ಮಾತಾಡ್ತಾ ಇಲ್ಲ. ಒಂದು ನಿಮಿಷ. ಒಲ್ಲದ ಖಾತೆಗಳು ಅಂತಕ್ಕಂಥದ್ದು ಈ ಪೇಮೆಂಟ್ ಸೀಟ್ಗಳಲ್ಲಿ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದಕ್ಕೆ ತಾವು ನೋಡಿದ್ರೆ ಒಲ್ಲದ ಖಾತೆಯವರು ಪೇಮೆಂಟ್ ಕಡಿಮೆ ಕೊಟ್ಟರು. ಒಂದು ನಿಮಿಷ. ಒಲ್ಲದ ಖಾತೆ ಅಂತಂದ್ರೆ ಒಂದು ಏನಾಗಿದೆ, ಇವತ್ತು ನನ್ನ ರಾಜ್ಯಕ್ಕೆ ನೀವು ಯಾರನ್ನಾದ್ರೂ ಮಾಡ್ಕೊಳ್ಳಿ, ಮಿನಿಸ್ಟರ್ಗಳನ್ನ ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಪಕ್ಷದ ಆಂತರಿಕ ವಿಚಾರ, ನನ್ನ ರಾಜ್ಯದ ಹಿತ, ನೆರೆ ಬರ ಇದೆ, ಇವತ್ತು ಗುಳೆ ಹೋಗ್ತಾ ಇದ್ದಾರೆ ಜನ, ಜಾನುವಾರಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಒಂದು ಕಡೆ ಕಾವೇರಿ ಗಲಾಟಿ. ಯಾಕೆ ನಾನು ಕಳಪೆ ಇದು ಒಲ್ಲದ ಖಾತೆ ಅಂತಂದ್ರೆ, ಮೊನ್ನೆ ಒಲ್ಲದ ಖಾತೆ ವಿಚಾರದಲ್ಲೇನೆ ಇವತ್ತು ನಾವು ಕಾವೇರಿ ಗಲಾಟಿನ ಕೂತ್ಗೆ ತಗೊಂಬಂದ್ವಿ. ಅರ್ಥ? ಹೌದು, ಖಂಡಿತ. ಯಾಕೆ ಅಂತಂದರೆ ಆ ಖಾತೆಯಲ್ಲಿ ಇರ್ತಕ್ಕಂಥ ಸಚಿವರು ಸರಿಯಾಗಿ ಅಧಿಕಾರಿಗಳನ್ನ ಕೇಂದ್ರದಲ್ಲಿ ಹೋಗ್ಬಿಟ್ಟು CWMC ಮತ್ತು CWMA ಮುಂದೆ ಮಾತಾಡ್ತಕ್ಕಂಥ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸರಿಯಾದ ಉತ್ತರವನ್ನು ತಗೊಂಡೋಗಿರಲಿಲ್ಲ. ಅದರಿಂದ ನಾವಿತ್ತು ಅನುಭವಿಸಿದ್ವಿ. ಒಂದು ಮಾತನ್ನು ಹೇಳ್ತಿದ್ರಿ, ಮಾನ್ಯ ಗೃಹ ಮಂತ್ರಿಗಳು ಅಷ್ಟೆಲ್ಲ ಅವರು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತಾರೆ. ಸ್ವಂತ ಜಿಲ್ಲೆಯಲ್ಲಿ ಮೇಡಮ್, ನಮ್ಮ ಮನೇಲಿ ಇವತ್ತಿನವರೆಗೂ ಏಣಿ ಇಲ್ಲ. ಅವ್ರ ಜಿಲ್ಲೆಯಲ್ಲಿ, ಸ್ವಂತ ಜಿಲ್ಲೆಯಲ್ಲಿ ಏಣಿ ಹಾಕೊಂಡು ಕೈದಿಗಳು ಆರಾಮಾಗಿ ಹತ್ತಿಳಿದು ಕೆಳಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಏಣಿ ಇಲ್ಲ, ಅವ್ರ ಮನೇಲಿ ನೋಡಿ, ಅವ್ರ ಜೈಲಲ್ಲಿ ಕೂಡ ಏಣಿ ಕೊಟ್ಟಿದ್ದಾರೆ. ಇನ್ನೊಂದು ದುರಂತ, ಇನ್ನೊಂದೇನು, ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಒಂದು ಏಣಿ ಖರೀದಿ ಮಾಡಕ್ಕೆ ನಮ್ಮ ಕೈಲಿ ಆಗಿಲ್ಲ. ಪಾಪ ಅವರು ಎಲ್ಲ ಜೈಲುಗಳು ಕೊಡ್ತಾ ಇದ್ದಾರೆ. ಕೇಳಿ, ಅದಕ್ಕೆ ಏಣಿ ಬೇಕು ಸರ್. ನಾವು ಉದ್ದ ಇದ್ದೀವಿ ಬಿಡಿ, ನಮ್ಗೇನು ತೊಂದರೆ ಇಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಹೌದು ಮೇಡಮ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿನ್ನೆ ನೋಡ್ತಿದ್ರಿ ಮೇಡಮ್, ದುರಂತ ಅಂತಂದ್ರೆ ತಾವು ಕೂಡ ಇದಕ್ಕೆ ಒಪ್ಪಲೇಬೇಕಾಗುತ್ತೆ. ಕೆಲವು ಮಂತ್ರಿಗಳು ಪ್ರಮಾಣ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಓದಕ್ಕೆ ಬರ್ತಾ ಇಲ್ಲ. ದಯಮಾಡಿ, ನಮ್ಮ ರಾಜ್ಯದ ದುರಂತ ಇದು. ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಎಷ್ಟೋ ಚೆನ್ನಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಓದ್ತವೆ. ಇವತ್ತು ಪ್ರಮಾಣ ವಚನೆಯನ್ನು ಅವರು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪ್ರಮಾಣ ವಚನೆಯನ್ನು ಓದಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಕೂಡ ಸನ್ಮಾನ್ಯ ನಾಗೇಂದ್ರ ಅವರು ಇನ್ನೂ ಬೈಲಲ್ಲೇ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ಏನ್ ಬಂದಿತ್ತು, ಅತಿ ದೊಡ್ಡ ಆಪಾದನೆ ಇರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಯಾಕೆ ಇವತ್ತು ತಗೊಳ್ರಿ? ನಿನ್ನೆ ಒಂದು ವಿಚಾರ ನಾನು ಕಣ್ಮುಂದೆ ನೋಡ್ತಾ ಇದ್ದೆ. ಸನ್ಮಾನ್ಯ ಲೇಔಟ್ ಕೃಷ್ಣಪ್ಪ ಅವ್ರ ಮನೆಗೆ, ಕೃಷ್ಣಪ್ಪ ಅವ್ರ ಮನೆಗೆ ಬಾಲಕೃಷ್ಣ ಮತ್ತು ಚಲರಾಯ ಸ್ವಾಮಿಯವರು ಹೋಗ್ತಾರೆ ಸಮಾಧಾನ ಮಾಡೋದಕ್ಕೆ. ಚಲರಾಯ ಸ್ವಾಮಿಯವರು ಹೇಳ್ಬೋದಿತ್ತಲ್ಲ, ಹಾಗಾದ್ರೆ ನಾನು ವಲಸಿಗ ಆಚೆಯಿಂದ ಬಂದಿದ್ದೀನಿ, 2ನೇ ಬಾರಿ ನನಗೆ ಮಿನಿಸ್ಟರ್ ಮಾಡ್ತಿದ್ದಾರೆ, ನೀವು ದುಡ್ದಂತವ್ರು ಬೇಸರ ಮಾಡ್ಕೊಬಿಡಿ, ನಾನು ರಾಜೀನಾಮೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ಬೋದಿತ್ತಲ್ಲ. ಅದನ್ನ ಹೇಳ್ತಿದ್ದೀನಿ ನಾನು. ಅಲ್ಲ, ಎದಕ್ಕೆ ಹೇಳ್ಬೇಕು? ಅವ್ರು ಹಿರಿಯರು ಅಂತ ನೀವು ಹೇಳ್ತಿದ್ದೀರಲ್ಲ, ಅನ್ಯಾಯ ಆಗಿದೆ ಹಿರಿಯರಿಗೆ ಅಂತಕ್ಕಂಥದ್ದನ್ನ. ಆಮೇಲೆ ನೀವು ಮಾಡ್ಕೊಂಡಿರೋ ಎಡವಟ್ಟುಗಳಿಗೆ ಯಾವ ಮಟ್ಟಿಗಾಗಿದೆ ಅಂತಂದ್ರೆ, ನಿಮ್ಮ ಮುಖ್ಯಮಂತ್ರಿಗಳನ್ನೇ ನೀವೇ ಬೀದಿಲಿ ಫೋಟೋ ಹಿಡ್ಕೊಂಡು ಚಪ್ಪಲಿಗಳು ತಗೊಂಡು ಹೊಡ್ಕೊತಾ ಇದ್ದೀರಾ, ನೀವೇ ಹೋಗ್ಬಿಟ್ಟು ಟೈರ್ಗಳು ಬೆಂಕಿ ಹಾಕ್ತಾ ಇದ್ದೀರಾ, ನೀವೇ ಊರುಗಳನ್ನ ಬಂದ್ ಮಾಡಿಸ್ತಾ ಇದ್ದೀರಾ, ಬಸ್ ಕಲ್ಲೋಡ್ಸಿದ್ರಿ ಹುಬ್ಳಿಲಿ, ಇನ್ನೂ ಎಲ್ಲದಕ್ಕಿಂತ ವಿಷ ಕುಡಿತೀನಿ, ಪೆಟ್ರೋಲ್ ಸುರ್ಕೋತೀನಿ ಅಂತ ಹೋದ್ರಿ. ನಿಮಗೆ ಯಾವುದಾದ್ರೂ ಒಬ್ಬರೇ 224 ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಪೂರ್ಣ ಬಹುಮತ ಕೊಟ್ಟಂಥ ಸಂದರ್ಭದಲ್ಲಿ ಯಾರಾದರೂ ಈ ರಾಜ್ಯದ ಬಗ್ಗೆ ಏನಾದರೂ ಕಾಳಜಿ ವಹಿಸಿ, ನಾನು ಉತ್ತಮವಾದ ಕೆಲಸ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತೀನಿ, ನಮ್ಮ ಹೈಕಮಾಂಡ್ ನನಗೆ ಯಾಕೆ ಸೀಟ್ ಕೊಡಲ್ಲ ಅಂತಕ್ಕಂಥ ಒಬ್ಬ MLA ಯಾರಾದರೂ ಮಾತಾಡಿದ್ರೆ? ಯಾರು ಮಾತಾಡಲ್ಲ. ಯಾಕೆ ಅಂತಂದರೆ, ನಾನು ಬಂಡವಾಳ ಹಾಕಿದ್ದೀನಿ, ಬಂಡವಾಳ ತಗೋಬೇಕು, ಟೈಮ್ ಮುಗಿದೋಗ್ತಾ ಇದೆ, ಶಾರ್ಟ್ ಪೀರಿಯಡ್. ಈಗ
ಎಷ್ಟು ಬೇಗ ನನಗೆ ಸಿಕ್ಕಿದ್ರೆ ನನ್ನ ಬಂಡವಾಳ ಎತ್ಕೋಬೋದಿಲ್ಲ ಅಂತ ನನಗೆ ಬಂಡವಾಳ ಸಿಕ್ಕೋದಿಲ್ಲ. ಈ ಪರಿಸ್ಥಿತಿಯಿಂದ ಇವತ್ತು ಈ ಮಟ್ಟಕ್ಕಾಗಿದೆ. ಮತ್ತೆ ಹೇಳ್ತಿದ್ರು ಸರ್ವರಿಗೂ ಸಮಪಾಲು ಸಮಬಾಳು, 10 ಜಿಲ್ಲೆಗಳಿಗೆ ಅನ್ಯಾಯ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆತ್ಮೀಯರು ಇಲ್ಲೇ ಕೂತಿದ್ದಾರೆ. ಬ್ರಾಹ್ಮಣ ಸಮಾಜಕ್ಕೆ ನಾವು ಹೇಳ್ತಿಲ್ಲ, ಅವರವರೇ ಹೇಳ್ಕೊತಾರೆ ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ. ಮತ್ತೆ ಮಹಿಳೆಯರ ವಿಚಾರದಲ್ಲಿ ನೀವೇ ಹೇಳಿದ್ರಿ, ಇವತ್ತು ಯಾವುದು GBA ತಗೊಳ್ಳೋದು ಮಾಮೂಲಿ ಆದರೆ 33% ಅದೇ GBAಗೆ 50% ಬಂದ್ರಿ. ಒಂದು ಮಹಿಳೆಯರಿಗೆ ಕೊಡೋದಕ್ಕೆ ನಿಮ್ಗೆ ಇವತ್ತಿನವರೆಗೂ ಆಗಿಲ್ಲ ಅಂತಕ್ಕಂಥ ವಿಚಾರ ಇಲ್ಲಿ. ಇದೆಲ್ಲ ದುರಂತ ಹೋದ್ರೆ ಮೇಡಮ್, ಆಡಿಯೋದಲ್ಲಿ ಏನಂತ ಹೇಳ್ತಾರೆ, 70-85% ಹಣ ಕೊಟ್ಟವ್ರಿಗೇನೆ ಆಗಿರ್ತಕ್ಕಂಥದ್ದು. ಕೆಲವರು ಹುಚ್ಚಿದ್ದಾರೆ ಡೆಲ್ಲಿಲಿ ಅಂತಕ್ಕಂಥ ನಾವೆಲ್ಲ ಹೇಳಿರ್ತಕ್ಕಂಥ ಇವೆಲ್ಲ ಹೇಳಿದ್ರು ನಿಮ್ಮ ಶಾಸಕರು ಹೇಳಿರೋದು. ಎಲ್ಲ ಇರೋದ್ರಿಂದ ನಿಮಗೆ ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ರಾಜ್ಯದ ನಿಮಗೆ ಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥ ಜನಗಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಿಮಗೆ ಏನಿದ್ರು ಇಷ್ಟೊತ್ತು ಕೊಟ್ಟಿದ್ದೀನಿ ಇಲ್ಲ, ನಿಮಗೆ ಏನಿದ್ರು ಲಾಸ್ಟ್ ಹೇಳ್ತಾ ಇದ್ದೀನಿ, ನಿಮಗೆ ಇರ್ತಕ್ಕಂಥದ್ದು ಏನಿದ್ರು ಕೂಡ ನಿಮ್ಮ